ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇನ್ನೊಂದು ಹೊಸ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತ ಈ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಇವತ್ತು ಕೂಡ ನಾನು ಧ್ಯಾನಕ್ಕೆ ತಗೊಂಡಿರುವ ಒಂದು ವಾಕ್ಯ ಅಂತ ಹೇಳಿದ್ರೆ ಕೀರ್ತನೆಗಳು 34:19 ವಾಕ್ಯ. ಆ ವಾಕ್ಯದಲ್ಲಿ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಈ ವಾಕ್ಯ ಹೇಳುತ್ತೆ, ನೀತಿವಂತನಿಗೆ ಅನೇಕ ಕಷ್ಟ ಬರುತ್ತಂತೆ. ಸತ್ಯದಲ್ಲಿ ಜೀವಿಸೋರ್ಗೆ, ದೇವರಿಗಾಗಿ ಪರಿಶುದ್ಧವಾಗಿ ಜೀವಿಸ್ಬೇಕು, ದೇವರಿಗಾಗಿ ನಾನು ಪರಿಶುದ್ಧವಾಗಿ ದೇವರಿಗಾಗಿ ಸತ್ಯವಾಗಿ ಜೀವಿಸ್ಬೇಕು ಅನ್ನುವಾಗ ಅನೇಕ ಕಷ್ಟಗಳು ಸಂಭವ. ಆದ್ರೆ ದೇವರು ಹೇಳ್ತಾರೆ, ಕಷ್ಟಗಳು ಬರತ್ತೆ, ಆದ್ರೆ ಅದೆಲ್ಲದರಿಂದ ನಾನು ನಿಮ್ಮನ್ನ ಬಿಡಿಸ್ತೀನಿ ಅಂತ ದೇವ್ರ ವಾಗ್ದಾನ ಮಾಡ್ತಾ ಇದ್ದಾರೆ. ಒಬ್ಬರು ದೇವ ಸೇವಕರಿದ್ರು. ಅವ್ರ ಹೆಸರು ಬಂದ್ಬಿಟ್ಟು ಜಾರ್ಜ್ ಮುಲ್ಲರ್ ಅಂತ ಹೇಳ್ಬಿಟ್ಟು. ಅವರು 10,000 ಅನಾಥ ಮಕ್ಕಳನ್ನ ಅವ್ರು ಪೋಷಿಸ್ತಾ ಇದ್ರಂತೆ. ಪ್ರತಿದಿನ 10,000 ಮಕ್ಕಳಿಗೆ ಊಟ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು. ಎಷ್ಟು ಕಷ್ಟ ಇರತ್ತೆ ಯೋಚನೆ ಮಾಡಿ ನೋಡಿ. ಆದ್ರೆ ಅವರು ದೇವ್ರನ್ನ ಮಾತ್ರ ನಂಬಿದ್ರಂತೆ, ದೇವ್ರ ಮೇಲೆ ಮಾತ್ರ ಆಧಾರವಾಗಿದ್ರಂತೆ. ಅವಾಗ ಒಂದು ದಿನ ನೋಡಿದ್ರೆ ಎಲ್ಲ ಮಕ್ಕಳು ಕೂತ್ಕೊಂಡಿದಾರಂತೆ, ಊಟ ಇಲ್ಲ. ಎಲ್ಲರೂ ಕೂತ್ಕೊಂಡಿದ್ದಾರೆ, ತಟ್ಟೆ ಇಟ್ಕೊಂಡಿದ್ದಾರೆ, ಗ್ಲಾಸ್ ಇಟ್ಕೊಂಡಿದ್ದಾರೆ, ಇವಾಗ ಊಟ ಇಲ್ಲ. ಅವಾಗ ಜಾರ್ಜ್ ಮುಲ್ಲರ್ ಅವ್ರು ಏನ್ ಮಾಡಿದ್ರಂತೆ, ಎಲ್ಲ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರಂತೆ. ಏಸಪ್ಪ, ನೀವು ಕೊಟ್ಟಿರುವ ಊಟಕ್ಕಾಗಿ ಸ್ತೋತ್ರ, ನೀವು ಕೊಟ್ಟಿರುವ ಈ ಹಾಲ್ಗಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರ್ಥನೆ ಮಾಡಿಸಿದ್ರಂತೆ. ಎಲ್ಲ ಪ್ರಾರ್ಥನೆ ಮಾಡಿ ಮುಗಿಸಿ ಆಮೇನ್ ಅಂತ ಹೇಳಿದ್ರಂತೆ. ಆಮೇನ್ ಅಂತ ಹೇಳೋ ಅಷ್ಟರಲ್ಲಿ ಯಾರೋ ಬಂದು ಆ ಆಶ್ರಮದ ಬಾಗಿಲು ತಟ್ತಾ ಇದ್ದಾರಂತೆ. ಏನಂತ ಹೇಳಿದ್ರೆ, ಅಲ್ಲಿ ಬೇಕರಿಯಿಂದ ಒಬ್ರು ಬಂದು ಅನೇಕ ಬ್ರೆಡ್ ಗಳನ್ನ ಕೊಟ್ಟು ಈ ಆಶ್ರಮಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರಂತೆ. ಅವಾಗ ನೋಡಿ, ಅವ್ರಿಗೆ ಬೇಕಾಗಿರೋ ಆಹಾರನ ದೇವ್ರಲ್ಲಿ ಕೊಟ್ರು. ಅವಾಗ ಅವರೆಲ್ಲ ಸಂತೋಷವಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತಾ ಇದ್ರೆ, ಅವರ ಅದೇ ಸಮಯದಲ್ಲಿ ಇನ್ನೊಂದು ಲಾರಿ ಅವರ ಆಶ್ರಮ ಅಂತ ಬಂದು ಅಲ್ಲೇ ನಿಂತು ಬಿಡ್ತಂತೆ. ಅದು ರಿಪೇರಿ ಆಗ್ಬಿಡ್ತಂತೆ. ಆ ಸಮಯದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಆ ಲಾರಿನಲ್ಲಿ ಫುಲ್ಲು ಹಾಲು ಇತ್ತಂತೆ. ಅವಾಗ ಅವ್ರು ಹೇಳಿದ್ರಂತೆ, ಈ ಹಾಲ್ನೆಲ್ಲ ನಿಮ್ಮ ಆಶ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ, ಅವಾಗ್ಲೇನೆ ನಾವು ಈ ಲಾರಿನ ರಿಪೇರಿ ಮಾಡಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಹಾಲ್ನೆಲ್ಲ ಆಶ್ರಮಕ್ಕೆ ಕೊಟ್ಟಂತೆ. ನೋಡಿ, ಅವ್ರು ಮಾಡಿದ ಒಂದು ಪ್ರಾರ್ಥನೆ, ನಂಬಿಕೆಯಿಂದ ಪ್ರಾರ್ಥನೆ. ನೀತಿವಂತನಿಗೆ ಕಷ್ಟ ಬಂತು, ಅವರು ದೇವರಿಗಾಗಿ ಅನೇಕ ಅನಾಥ ಮಕ್ಕಳನ್ನ ಅವರು ಬೆಳೆಸ್ತಾ ಅವ್ರನ್ನ ಪೋಷಿಸ್ತಾ ಇರೋವಾಗ್ಲೂ ಅವರು ದೇವ್ರನ್ನ ಮೊರೆ ಇಟ್ಟಾಗ ಆ ಮೊರೆನ ದೇವ್ರು ಕೇಳಿ ಆ ಕಷ್ಟಗಳಿಂದ ಅವ್ರನ್ನ ಬಿಡಿಸಿದ್ರು. ಹಲ್ಲೆಲೂಯಾ. ನೀವು ಕೂಡ ಅನೇಕ ಕಷ್ಟಗಳಲ್ಲಿ, ನಾನು ದೇವರಿಗಾಗಿ ಜೀವಿಸ್ತಾ ಇದ್ದೀನಿ, ಇಷ್ಟು ಕಷ್ಟ ಬರ್ತಾ ಇದೆ, ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟ ಅಂತ ನೀವು ಮನಸ್ಸಲ್ಲಿ ನೀವು ಬಾಧೆ ಪಡ್ತಾ ಇರ್ಬೋದು. ದೇವ್ರು ಹೇಳ್ತಾ ಇದ್ದಾರೆ, ಅನೇಕ ಕಷ್ಟಗಳು ಬಂದ್ರೂ ನಾನ್ ನಿಮ್ಮನ್ನ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯದಲ್ಲಿ ಕೂಡ ನಾವು ನೋಡಿದಾಗ, ಕೀರ್ತನೆಗಳು 50:15 ನೋಡಿದಾಗ ಆ ವಾಕ್ಯ ಹೀಗೆ ಹೇಳುತ್ತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟ ಕಾಲದಲ್ಲಿ ಎಲ್ಲೂ ನೋಡ್ಬೇಡಿ, ದೇವರ ಹತ್ರ ಹೋಗಿ ಮೊರೆ ಇಡ್ರಿ. ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ನಮ್ಮನ್ನ ಬಿಡಿಸಕ್ಕೆ ಒಬ್ರೇ ಒಬ್ರಿದ್ದಾರೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವಾದಿ ದೇವರ ಹತ್ರ ನೀವು ಮೊರೆ ಇಡ್ರಿ ಅಂತ ಈ ಸಮಯದಲ್ಲಿ ದೇವ್ರ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನಾವು ಮೊರೆ ಇಟ್ಟಾಗ ದೇವ್ರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನ್ ನಿಮ್ಮನ್ನ ಬಿಡಿಸ್ತೀನಿ, ಆಗ ನೀವು ನನ್ನನ್ನ ಕೊಂಡಾಡುವಿರಿ. ನೀವು ಬಿಡುಗಡೆ ಹೊಂದಾಗ ನಾವೇನ್ ಮಾಡ್ಬೇಕು ಗೊತ್ತಾ? ದೇವ್ರನ್ನ ಕೊಂಡಾಡ್ಬೇಕು. ದೇವ್ರೆ, ನೀನ್ ನನ್ನ ಬಿಡುಗಡೆ ಮಾಡಿದ್ದೀರ, ಸ್ತೋತ್ರ, ಅದ್ಭುತ ಮಾಡಿದ್ದೀರ, ಸ್ತೋತ್ರ, ಕೊಂಡಾಡ್ಬೇಕು. ದೇವ್ರ ನಾಮನ ಮಹಿಮೆ ಪಡಿಸಕ್ಕೆ ದೇವ್ರ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಡ್ರಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇರುತ್ತೆ, ಆದ್ರೆ ನಮ್ಮನ್ನ ದೇವರು ಬಿಡಿಸಲು ಹೇಳ್ತಾ ಇದ್ದಾರೆ, ನಾನ್ ನಿನ್ನನ್ನ ಬಿಡಿಸ್ತೀನಿ. ಎಲ್ಲ ಕಷ್ಟದಿಂದ ನಮ್ಮನ್ನ ಬಿಡಿಸುವ ದೇವರಾತನು. ಹಲ್ಲೆಲೂಯಾ. ಕರೆದಾತನು ನಂಬಿಗಸ್ತನು, ನಿಮ್ಮನ್ನ ಕೈ ಬಿಡುವುದಿಲ್ಲ, ಕೊನೆಯವರೆಗೂ ನಿಮ್ಮನ್ನ ನಡೆಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರಾದವರೇ, ಈ ಸಮಯದಲ್ಲಿ ಒಪ್ಪಿಸ್ಕೊಡಿ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಪ್ಪ, ಈ ಸಂದೇಶನ ಎಷ್ಟು ಜನ ನೋಡ್ತಾ ಇದ್ದಾರೋ, ಎಷ್ಟು ಜನ ಕಣ್ಣೀರಿಂದ ಇದ್ದಾರೋ, ವೇದನೆ ದುಃಖದಲ್ಲಿ ಕರ್ತನೆ. ಹೌದು ರಾಜ, ಹೋಗ್ತಾ ಇರೋ ಪ್ರತಿಯೊಂದು ಮಕ್ಕಳನ್ನ ನೀವು ಮುಟ್ಟಿ ಈ ಕಷ್ಟ ಕಾಲದಲ್ಲಿ ಕರ್ತನೆ ನಿಮ್ಗೆ ಮೊರೆ ಇಡ್ತಾ ಇರೋವಾಗ್ಲೇ ಕರ್ತನೆ ಅವ್ರನ್ನ ನೀವು ಬಿಡಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ.
ಅವ್ರ ಜೀವನದಲ್ಲಿ ಒಂದು ಅದ್ಭುತ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ನಿಮ್ಮನ್ನ ಕೊಂಡಾಡುವಂತೆ ಕರ್ತನೆ ಅಪ್ಪ, ನಿಮ್ಮ ನಾಮನ್ನ ಮಹಿಮೆ ಪಡಿಸುವಂತೆ ಅದ್ಭುತ ಮಾಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ. ಈ ಸಮಯದಲ್ಲಿ ಪ್ರಾರ್ಥನೆ ಕೇಳಿದಿರಪ್ಪ, ಸ್ತೋತ್ರ. ಒಂದೊಂದು ಜೀವನದಲ್ಲಿ ಅದ್ಭುತ ಮಾಡಿದಿರಪ್ಪ, ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದೀವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಹೋದ ಸಂದೇಶದಲ್ಲಿ ನಾನು ಕೇಳಿದ್ದೆ, ಯಾರಿಗೆ ದೇವರ ಕೃಪೆ ಹೊಂದಿದವಳೆ ಅಂತ ಹೇಳಿದ್ರು ಅನ್ಬಿಟ್ಟು. ಲೂಕಾ ಸುವಾರ್ತೆ 1ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡ್ತೀವಿ, ದೇವದೂತನು ಬಂದು ಮರಿಯಲ್ಗೆ ಹೇಳ್ತಾರೆ, ದೇವರ ದಯೆ ಹೊಂದಿದವಳೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಆನ್ಸರ್ ಮಾಡಿದಿರೋ, ನಿಮ್ದು ಆನ್ಸರ್ ಕರೆಕ್ಟ್ ಆಗಿದೆ. ಗಾಡ್ ಬ್ಲೆಸ್ ಯು. ಇವತ್ತು ಕೂಡ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಿಮ್ಗೆ. ಒಬ್ಬರಿಗೆ ಬಂದ್ಬಿಟ್ಟು ಹೇಳಿದ್ರು, ನನ್ನ ದೃಷ್ಟಿಯಲ್ಲಿ ನೀನೊಬ್ಬನೇ ನೀತಿವಂತನಾಗಿದ್ಯಾ, ನಾವೇ ಇಲ್ಲಿ, ನೀವು ಹೋಗಿ ಸೇರಿ ಅಂತ ಹೇಳಿದ್ರು. ಯಾರು ಅಂತ ಅದನ್ನ ಕಂಡಿಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಕಮೆಂಟ್ ಮಾಡಿ. ಈ ಸಮಯದಲ್ಲಿ ದೇವರು ನಿಮ್ ಜೊತೆಗಿರ್ಲಿ, ದೇವರ ಕೃಪೆ ನಮ್ಮೊಂದಿಗಿರ್ಲಿ. ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.